ಇದನ್ನ ಬರೀ 10 ನಿಮಿಷದಲ್ಲಿ ಮಾಡ್ಬೋದು ಅಂದ್ರೆ ನಂಬ್ತೀರಾ? ಚೆನ್ನಾಗಿದೆ ಟೇಸ್ಟ್. 2 ವರ್ಷದ ಮಕ್ಕಳಿಂದ ಹಿಡಿದು ಆರಾಮಾಗಿ ವಯಸ್ಸಾದವ್ರವರೆಗೂ ಎಲ್ಲರೂ ತಿನ್ಬೋದು. ಸೊ 10 ಮಿನಿಟ್ಸ್ ಅಲ್ಲಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ನಲ್ವಾ. ಇದು ನೋಡಿ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನನ್ನ ಫುಡ್ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದನ್ನು ಬರೀ 10 ನಿಮಿಷದಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ತುಂಬ ಜನರು ಇದ್ರ ಬಗ್ಗೆ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು. ಆ್ಯಂಡ್ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಒಂದು 2 ವರ್ಷದ ಮಕ್ಕಳಿಂದ ಹಿಡಿದು ಆರಾಮಾಗಿ ವಯಸ್ಸಾದವ್ರವರೆಗೂ ಎಲ್ಲರೂ ತಿನ್ಬೋದು. ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ ಯಾವುದು ಆ ರೆಸಿಪಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನಿವತ್ತು ಇದು ರಾಗಿ ಶಾವಿಗೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಈ ಥರ ಇರುತ್ತೆ ನೋಡಿ, ತೆಳುವಾಗಿ. ಅನ್ಕೋಬೋದು ರಾಗಿ ಶಾವಿಗೆ ಏನು ಟೇಸ್ಟ್ ಇರುತ್ತೆ, ಇಷ್ಟನೇ ಆಗೋದಿಲ್ಲ, ತಿನ್ನಲಿಕ್ಕೂ ಚೆನ್ನಾಗಿರಲ್ಲ, ಮುದ್ದೆ ಆಗುತ್ತೆ ಅಂತ. ಬಟ್ ನಾನು ಮಾಡಿರೋ ರೀತಿಯಾಗಿ ನೀವು ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಹಾಗೆ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗ್, ಏನು ತಿಂತಾರಪ್ಪ ಇದನ್ನು ಅಂತ. ಹೌದು, ಕೆಲವೊಂದು ಕಡೆ ನಾನು ಟೇಸ್ಟ್ ಮಾಡಿದ್ದೀನಿ, ಅದು ಮುದ್ದೆ ನೀರಾಗ್ಬಿಟ್ಟಿರುತ್ತೆ, ತಿನ್ನಲಿಕ್ಕೂ ಆಗೋದಿಲ್ಲ, ಗಂಜಿ ತಿನ್ನಂಗೆ ಅನ್ಸುತ್ತೆ. ಇದು ನೋಡಿ, ಅವಳಿಗೆ ಇಷ್ಟ ಅನ್ಕೋಬೋದು ನಿಮ್ಮ ಮಗಳಿಗೆ ಎಲ್ಲವುದು ಇಷ್ಟ ಅಂತೀರ ಅಂತ. ಸೊ ಅವಳಿಗೆ ಇಂಥ ಬ್ರೇಕ್ಫಾಸ್ಟ್ ಅಂತಲ್ಲ, ಯಾವುದೇ ನಾವು ಮಾಡುವಂತಹ ಅಡುಗೆ ಇದೆಯಲ್ವ, ಸೊ ಅದನ್ನು ಫಸ್ಟಿಂದ ನಾನು ಇದರಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ತಿಂದರೆ ಏನು ಸಿಗುತ್ತೆ ಅಂತ ಹೇಳಿ ಅವಳಿಗೆ ಅಭ್ಯಾಸ ಮಾಡಿ ಬೆಳೆಸಿದ್ದೀವಿ. ಹಾಗಾಗಿ ಅವಳು ಏನೇ ನೋಡಿದ್ರು ಚೆನ್ನಾಗಿದೆ, ಟೇಸ್ಟ್ ಸಖತ್ತಾಗಿರತ್ತಿದ್ದು ಅನ್ನೋ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅವಳಿಗೆ. ಇದು ಕೂಡ ಅಷ್ಟೇ, ತುಂಬ ಇಷ್ಟಪಟ್ಟು ತಿಂತಾಳೆ ಅಲ್ಲ ಚಿನ್ನಿ? ಆದರೆ ಇವಳಿಗೆ ಇದು ಏನಂತ ಕರಿತಾಳೆ ಗೊತ್ತಾ? ನೂಡಲ್ಸ್ ಅಂತ ಕರಿತಾಳೆ ಅಷ್ಟೇ. ಶಾವಿಗೆ ಅನ್ನೋದು ಗೊತ್ತಿಲ್ಲ ಅವಳಿಗೆ. ಎಲ್ಲವುದು ಈ ಥರ ಉದ್ದುದ್ದ ಇದ್ದರೆ ನೂಡಲ್ಸ್. ಬನ್ನಿ ಇನ್ನು ತಡ ಮಾಡದೆ ಮಾಡೋಣ. ಫ್ರೆಂಡ್ಸ್, ಈ ಶಾವಿಗೆ ಮಾಡಬೇಕಾದ್ರೆ ಫಸ್ಟು ಇದನ್ನು ಒಂದು 2 ನಿಮಿಷ ನೆನೆಸಿಟ್ಕೋಬೇಕು. ಸೊ ಅವಾಗೇ ಸ್ವಲ್ಪ ಉದ್ರಾಗತ್ತೆ ಆ್ಯಂಡ್ ಚೆನ್ನಾಗಿ ಅದು ಸ್ಟೀಮ್ ಆಗುತ್ತೆ. ನೋಡಿ, ನಾನು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. 1.5 ಗ್ಲಾಸ್ನಷ್ಟು ನೀರನ್ನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕರಗಿದ ಮೇಲೆ ಸೊ ನಾವು ತೆಗೆದಿಟ್ಕೊಂಡಿದ್ವಲ್ವ ಶಾವಿಗೆ, ಅದನ್ನು ಹಾಕೊಳ್ಳೋಣ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟು ಶಾವಿಗೆನ ತಗೊಳ್ಳಿ. ಒಟ್ಟಿನಲ್ಲಿ ಶಾವಿಗೆ ನೀರಲ್ಲಿ ಮುಳುಗಬೇಕು, ಅಷ್ಟು ನೀರು ತಗೋಬೇಕು. ಹಾಕಿ ಜಸ್ಟ್ 1-2 ನಿಮಿಷ ನೆಂದರೆ ಸಾಕು. ಸುಮ್ಮನೆ ಇರೋ. ಫ್ರೆಂಡ್ಸ್, ಶಾವಿಗೆ ನೆನೆಯೋಷ್ಟರಲ್ಲಿ ಇನ್ನೊಂದು ಕಡೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಸೊ ನಮಗೆ ಈ ಥರ ಸ್ಟೀಮರ್ ಇರುತ್ತಲ್ವಾ, ಸೊ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ವೇಳೆ ಸ್ಟೀಮರ್ ಇಲ್ಲ ಅಂದರೆ ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಈ ಥರ ಹೋಲ್ಸ್ ಇರೋಂತಹ ಪಾತ್ರೆ ಇರುತ್ತಲ್ವ, ಅದನ್ನು ಇಟ್ಕೋಬೇಕು. ಒಟ್ಟಿನಲ್ಲಿ ನೀರು ಇದಕ್ಕೆ ಟಚ್ ಆಗಬಾರ್ದು. ಓಕೆ, ನನ್ನ ಹತ್ರ ಇದು ಸ್ಟೀಮರ್ ಇದೆ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಹಾಗೆ ಯೂಸ್ ಮಾಡ್ಕೋಬೋದು. ಸ್ಟವ್ನ ಆನ್ ಮಾಡಿಬಿಟ್ಟು ಈ ನೀರನ್ನ ಬಿಸಿ ಮಾಡ್ಕೋತೀನಿ. ಅಷ್ಟರಲ್ಲಿ 2 ಮಿನಿಟ್ಸ್ ಆಗಿದೆ. ಅಷ್ಟರಲ್ಲಿ ನೀರು ಕೂಡ ಕುದೀತಾ ಇದೆ ಅಲ್ವಾ. ಈಗ ಸ್ಟೀಮರ್ನ ಇಟ್ಬಿಟ್ಟು ಈ ಶಾವಿಗೆನ ಹೀಗೆ ತಗೊಂಡ್ಬಿಟ್ಟು ಹಾಕಬೇಕು ನೀರೆಲ್ಲ. ಯಾಕೆ ನಿಮ್ಗೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಸೊ ನೀವು ಮಾಡಬೇಕಾದ್ರೆ ಇದು ಮುದ್ದೆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಗೆ ಮಾಡ್ತಾಯಿದ್ದೀನೋ ಹಾಗೆ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಶಾವಿಗೆನ ನೀರಲ್ಲಿ ತುಂಬ ಹೊತ್ತು ನೆನೆಸಿದ್ರೂ ಮುದ್ದೆ ಆಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಹೈ ಫ್ಲೇಮ್ನಲ್ಲಿ ಒಂದು 3 ನಿಮಿಷ ಸ್ಟೀಮ್ ಮಾಡ್ಕೋಬೇಕಷ್ಟೇ. ಇದಾಗೋಷ್ಟರಲ್ಲಿ ನಾನು ತರಕಾರಿನ ಕಟ್ ಮಾಡಿಕೊಂಡು ರೆಡಿ ಇಟ್ಕೋತೀನಿ. ಫ್ರೆಂಡ್ಸ್, ತುಂಬ ಜನರು ಈರುಳ್ಳಿಯಲ್ಲಿ ಇದು ತೆಗಿಯೋದಿಲ್ಲ. ಸೊ ಇದು ಸ್ವಲ್ಪ ಗಟ್ಟಿ ಇರುತ್ತೆ, ನೀವು ಬೇಯಿಸುವಾಗಲೂ ಕೂಡ ಅಷ್ಟೇ ಸ್ವಲ್ಪ ಹಾರ್ಡ್ ಇರುತ್ತೆ. ಆದಷ್ಟು ಈ ಥರ ತೆಗಿಬೇಕು. ಅದಕ್ಕೆ ಫಸ್ಟೇ ಕಟ್ ಮಾಡುವಾಗಲೇ ತಗೊಂಡ್ಬಿಡ್ತೀನಿ. ಇದಕ್ಕೆ 1 ಈರುಳ್ಳಿ ಆದರೆ ಸಾಕಾಗತ್ತೆ.
ಇನ್ನೊಂದು ಏನು ಗೊತ್ತಾ, ನೀವು ಈ ಶಾವಿಗೆಗೆ ಕ್ಯಾರೆಟು, ಬೀನ್ಸು ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿ ಹಾಕ್ಬಹುದು. ಬಟ್ ನಾನು ತರಕಾರಿ ಏನು ಹಾಕ್ತಾ ಇಲ್ಲ, ಸಿಂಪಲಾಗಿ ಹಾಗೆ ಮಾಡ್ತಾ ಇದ್ದೀನಿ. ಜಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ತೀನಿ. ಈ ಥರ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, 3 ನಿಮಿಷ ಆದಮೇಲೆ ಸೊ ಈ ರೀತಿ ಚೆನ್ನಾಗಿ ಅರಳಿರುತ್ತೆ. ಇಷ್ಟಾದರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ನಾನ್ ಸ್ಟಿಕ್ ಯೂಸ್ ಮಾಡಿದ್ದೀನಿ. ನೀವು ಅದೇ ಸ್ಟೀಲ್ನಲ್ಲಿ ಬೇರೆ ಪಾತ್ರೆಯಲ್ಲಿ ಮಾಡಿದ್ರೆ, ಸಿಲ್ವರ್ ಪಾತ್ರೆಯಲ್ಲಿ ಏನಾದರೂ ಮಾಡಿದ್ರೆ ಅದು ಶಾವಿಗೆ ಹಾಕ್ತೀವಲ್ವ ಆ ಟೈಮ್ನಲ್ಲಿ ತಳ ಅಂಟ್ಬಿಡುತ್ತೆ. ಅದಕ್ಕಾಗಿ ನಾನ್ ಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ. ಸ್ವಲ್ಪ ಕಡಲೆಬೇಳೆ ಕೆಂಪಗಾಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಅದಾದಮೇಲೆ 1 ಹಸಿಮೆಣಸಿನ್ಕಾಯಿನ ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು. ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋಣ. ಆಲ್ರೆಡಿ ನಾವು ಅದಕ್ಕೆ ಶಾವಿಗೆಗೆ ನೆನಿಬೇಕಾದ್ರೆ ಉಪ್ಪು ಹಾಕಿದ್ವಲ್ವಾ. ಸೊ ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಸ್ಟೀಮ್ ಮಾಡ್ಕೊಂಡಿರುವಂತಹ ಶಾವಿಗೆನ ಹಾಕ್ಕೊಳ್ಳೋಣ. ಇದಕ್ಕಿನ್ನೇನು ಬೇಡ ನೋಡಿ, ಇಷ್ಟೇ ನಾನು ಹಾಕಿರೋದು. ಸೊ ಈರುಳ್ಳಿನ ಸಾಫ್ಟ್ ಆಗಿದೆ. ಒಂದು ಸ್ಪೂನ್ ತಗೊಂಡು ಈ ಥರ ನಿಧಾನಕ್ಕೆ ಹಾಕಬೇಕು. ಚಿನಿಮಾ, ಈಗ ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಈ ಥರ. ಫ್ರೆಂಡ್ಸ್, ಇನ್ನು ಇದಕ್ಕೆ ಲಾಸ್ಟಿಗೆ ತುರಿದಿರುವಂತಹ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು. ಬಟ್ ನಾನು ಇನ್ನೇನೂ ಹಾಕಲ್ಲ. ಸೊ 10 ಮಿನಿಟ್ಸಲ್ಲಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ನಲ್ವ. ಸೊ ಇಷ್ಟು ಸಿಂಪಲಾಗಿ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ 2 ಟೇಬಲ್ ಸ್ಪೂನಷ್ಟು ತುರಿದಿರುವಂತಹ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಶಾವಿಗೆ ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ವೇಳೆ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಈ ಟೈಮ್ನಲ್ಲೇ ನೋಡಿಬಿಟ್ಟು ಹಾಕ್ಕೋಬಹುದು. ನೋಡಿ, ಹಾಗೇ ಇದೆ ಅಲ್ವಾ ಶಾವಿಗೆ. ಮುದ್ದೆ ಆ ಥರ ಏನೂ ಆಗಿಲ್ಲ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಾದರೂ ಲೇಟ್ ಆಯಿತು ಅಂದರೆ ಸೊ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬಹುದು. ಅಥವಾ ದಿಢೀರಂತ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅಂದರೂ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇನ್ನು ಇದು ಶಾವಿಗೆ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಮನೇಲಿ ಈ ಥರ ಶಾವಿಗೆ ಏನಾದರೂ ಮಾಡಿದಾಗ ಇದಕ್ಕೆ ಕಾಂಬಿನೇಷನ್ ಆಗಿ ಯಾವುದಾದ್ರೂ ಫ್ರೂಟ್ ಸರ್ವ್ ಮಾಡ್ತೀನಿ ನಾನು. ಅಂದರೆ ದಾಳಿಂಬೆ ಆಗಿರಬಹುದು, ಪಪ್ಪಾಯ, ವಾಟರ್ ಮೆಲನ್, ನೀವು ಯಾವುದೇ ಹಣ್ಣು ತಗೊಳ್ಳಿ ಅದಕ್ಕೆ ಸೂಟಬಲ್ ಆಗುತ್ತೆ. ಆ್ಯಂಡ್ ಅದರ ಜೊತೆ ತಿನ್ನುವಾಗಲೂ ಕೂಡ ತುಂಬಾ ರುಚಿ ಕೊಡುತ್ತೆ. ಸೊ ನಾನು ಇವತ್ತು ಪಪ್ಪಾಯನ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ತೋಟಕ್ಕೆ ಹೋದಾಗ ಪಪ್ಪಾಯ ಸಿಗುತ್ತೆ. ಸೊ ಅಲ್ಲಿಂದ ತೊಗೊಂಡು ಬರ್ತೀವಿ ನಾವು. ಸೊ ಈ ಪಪ್ಪಾಯ ಹಣ್ಣಾಗಿದೆ, ಇದನ್ನು ಕಟ್ ಮಾಡೋಣ ಅಂತ. ತೋಟದಿಂದ ತೊಗೊಂಬರ್ತೀವಲ್ವ, ತೊಗೊಂಬರದೆ ಸ್ವಲ್ಪ ಸುಣ್ಣ ಹಚ್ತೀನಿ, ಅಂದರೆ ಬೇಗ ಹಣ್ಣಾಗಬೇಕು ಅನ್ನೋದಕ್ಕೋಸ್ಕರ. ಸೊ ಈಗ ಹಣ್ಣಾಗಿದೆ, ಇನ್ನೂ ಒಂದು ಹಣ್ಣಾಗಕ್ಕೆ ಬರ್ತಾಯಿದೆ. ಇದನ್ನು ಕಟ್ ಮಾಡೋಣ. ಒಂದು ಸಲ ಚೆನ್ನಾಗಿ ಪಪ್ಪಾಯನ ಸುಣ್ಣ ಹೋಗೋ ರೀತಿಯಾಗಿ ಇದನ್ನು ತೊಳೆದ್ಬಿಟ್ಟು ಕಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಏನಾದರೂ ಹಣ್ಣುಗಳು ಕಟ್ ಮಾಡಬೇಕು ಅಥವಾ ತರಕಾರಿ ಕಟ್ ಮಾಡಬೇಕು ಅಂದರೆ ಚಾಕುನ ಈ ಥರ ಶಾರ್ಟ್ ಮಾಡ್ಕೋತೀನಿ. ಸೊ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ ಈ ಥರ ಕಾಫಿ ಕಪ್ಸ್ ಬರುತ್ತಲ್ವ, ಮಗ್ಸ್, ಸೊ ಇದಕ್ಕೆ ಮಾಡ್ತಾಯಿದ್ದೆ. ಇದರಲ್ಲೂ ಮಾಡ್ಬೋದು, ಈಸಿ ಆಗುತ್ತೆ. ಬಟ್ ಒಂದು ಈ ಥರ ತಂದಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಕಿಚನಲ್ಲಿ. ಇದರಿಂದ ಅವಾಗವಾಗ ಮಂಡಾಗ್ತಾ ಇರುತ್ತಲ್ವ ಚಾಕು, ಶಾರ್ಟ್ ಆಗುತ್ತೆ.
ಇನ್ನು ನಮ್ಮ ಚಿನಿಮಾನು ಕೂಡ ಪಪ್ಪಾಯನೇ ಕೇಳಿದ್ಲು. ಇಲ್ಲ ಅಂತ ಹೇಳಿದ್ರೆ ಇದ್ರ ಜೊತೆ ದಾಳಿಂಬೆ ಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ. ನನಗೆ ದಾಳಿಂಬೆನೂ ಇಷ್ಟ ಆಗುತ್ತೆ ತುಂಬಾ. ಸೊ ಚಿನಿಮಾ ಕೇಳಿರೋದ್ರಿಂದ ಪಪ್ಪಾಯ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಕಲರ್ ನೋಡ್ತಾ ಇದ್ರೆ ಏನೋ ನಾನು ಮಾವಿನ ಹಣ್ಣು ಕಟ್ ಮಾಡ್ತಾ ಇದ್ದೀನಿ ಅಂತಲೇ ಅನ್ನಿಸ್ತಾ ಇರಬೇಕಲ್ವಾ. ಆ್ಯಂಡ್ ಇನ್ನು ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ ಇದು. ಫ್ರೆಂಡ್ಸ್, ನಾನೀಗ ಸರ್ವ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಚಿನಿಮಾಗೆ. ಹಾಗೆ ನಾನು ಕೂಡ ಅವಳ ಜೊತೆನೆ ಕುತ್ಕೊಂಡು ತಿಂದ್ಬಿಡ್ತೀನಿ. ಒಂದ್ಸಲ ಈ ಸ್ಟೈಲ್ನಲ್ಲಿ ಮಾಡಿ ನೋಡಿ, ಎಷ್ಟು ಇಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಾಗತ್ತೆ. ಹಾಗೆ ನೀವು ಶಾವ್ಗೆನ ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನೇ ಬೆಳೆಸಬೇಕು, ಅಯ್ಯೋ ಅದು ಸಿಗಲಿಲ್ಲ, ಮಾಡೋಕ್ಕೆ ಮಿಸ್ ಆಯ್ತಲ್ಲ ಅಂತ ಅಂದ್ಕೋಬೇಡಿ. ಯಾವ ಬ್ರ್ಯಾಂಡ್ ಸಿಕ್ಕಿದ್ರೂ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. ಇದೇ ಶಾವ್ಗೆಯಲ್ಲೇ ಶಾವ್ಗೆ ಇಡ್ಲಿ ಕೂಡ ಮಾಡಬಹುದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ, ಆ ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಸೊ ನಮ್ಮೆಲ್ಲರಿಗೂ ಗೊತ್ತು ರಾಗಿಯಲ್ಲಿ ನಮಗೆ ಎಷ್ಟೊಂದೆಲ್ಲ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಕೆಲವೊಂದು ಮಕ್ಕಳು ತಿನ್ಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರಿಗೆ ಹೇಗೆ ತಿನ್ನಿಸ್ಬೇಕು ಅಂತ ಯೋಚನೆ ಬೇಡ. ಸೊ ಈ ಥರ ಏನಾದರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಇನ್ನು ನಾನು ಏನೇ ಅಡುಗೆ ಮಾಡಿಕೊಟ್ಟಿರ್ತೀನಲ್ವಾ, ಅದು ತಿಂದಮೇಲೆ ಹೇಗಿದೆ ಅಂತ ಕೇಳ್ತೀನಿ. ನೋಡಿ, ಈ ಥರ ರಿಯಾಕ್ಷನ್ಸು ಅಥವಾ ಕ್ರೆಡಿಟ್ಸ್ ಕೊಡ್ತಾರೆ. ನನಗಿನ್ನೇನು ಬೇಕು ಅಷ್ಟೇ ಸಾಕು, ತುಂಬ ಖುಷಿ ಆಗುತ್ತೆ. ಸೊ ಇನ್ನು ಪಪಾಯ ಅಂತೀರ, ಅವಳಿಗೆ ಈ ಫೋರ್ಕ್ನಿಂದ ಚುಚ್ಚಿ ತಿನ್ಲಿಕ್ಕಂತೂ ಬರೋದಿಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಕೈನಿಂದ ತಿನ್ನಮ್ಮ ಅಥವಾ ಸ್ಪೂನಿಂದ ತಿನ್ನಂದರೆ ಅವ್ರು ಸ್ಕೂಲ್ನಲ್ಲಿ ಹೇಳಿದಾರಂತೆ ಫೋರ್ಕ್ನಿಂದಲೇ ತಿನ್ನಬೇಕು ಈ ಥರ ಫ್ರೂಟ್ಸ್ ಎಲ್ಲ. ಕೈಯೆಲ್ಲ ಮೆಸ್ಸಿ ಆಗಿರುತ್ತೆ, ಬೇರೆ ಸ್ಪೂನ್ ಯೂಸ್ ಮಾಡಬಾರ್ದು ಅಂತ. ಸೊ ಒಟ್ಟಿನಲ್ಲಿ ಇದರಲ್ಲೇ ಟ್ರೈ ಮಾಡ್ತಾ ಇದ್ದಾಳೆ. 2000 years later. ಹಬ್ಬ ಫೈನಲಿ ಫೋರ್ಕಿಗೆ ಪಪಾಯ ಅಂತೂ ಸಿಕ್ತು. ಅವಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಇವತ್ತಿನ ನಮ್ಮ ಬೆಳಗ್ಗೆಯ ಬ್ರೇಕ್ಫಾಸ್ಟ್ ಇದು. ಸೊ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಹೇಗಿತ್ತು ಇವತ್ತಿನ ಫುಡ್ ಬ್ಲಾಗ್ ಅನ್ನೋದು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಹೇಗಿತ್ತು ಅನ್ನೋದು ಕೂಡ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.